ನಮಸ್ಕಾರ. ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆ ಆಗೋ ಸಮಯ ಹತ್ತಿರ ಬರ್ತಿದೆ. ಹೌದು, ಕಳೆದ ಕೆಲವು ದಿನಗಳು ಒಂದು ದೊಡ್ಡ ಪರೀಕ್ಷೆ ಥರಾನೇ ಇರಬಹುದು. ಆದರೆ ಈಗ ಕಾಲ ಬದಲಾಗ್ತಿದೆ. ಹಾಗಿದ್ರೆ ಆ ಬದಲಾವಣೆಗಳು ಯಾವುವು? ಅಶುಭ ಫಲಿತಾಂಶಗಳು ಹೇಗೆ ಬರಲಿವೆ? ಬನ್ನಿ, ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ದೈವಬಲಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರಲ್ವಾ? ಮೇಷರಾಶಿಯವರಿಗೆ ಬಂದಿದ್ದ ಸವಾಲುಗಳು, ಸಂಕಷ್ಟಗಳು ಎಲ್ಲವೂ ಒಂದು ರೀತಿ ದೇವರ ಪರೀಕ್ಷೆಯ ಥರನೇ ಅನಿಸಿರಬಹುದು. ಆದರೆ ಒಂದು ಖುಷಿ ಸುದ್ದಿ ಏನಪ್ಪ ಅಂದರೆ, ಆ ಪರೀಕ್ಷೆಯ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಮೇಷರಾಶಿಯವರು ಅಂದ್ರೇ ಧೈರ್ಯಕ್ಕೆ ಇನ್ನೊಂದು ಹೆಸರು. ಆದರೆ ಕಳೆದ ಕೆಲವು ತಿಂಗಳುಗಳಿದ್ವಲ್ಲ, ಅವರ ತಾಳ್ಮೆಗೆ ಒಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳಬಹುದು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅಯ್ಯೋ ಅದಕ್ಕೆ ತಕ್ಕ ಫಲನೇ ಸಿಗ್ತಿಲ್ವಲ್ಲ ಅಂತ ನಿರಾಸೆ ಆಗೋದು ತುಂಬ ಸಹಜ. ಈ ತರಹದ ಅನುಭವಗಳು ಮೇಷರಾಶಿಯವರನ್ನು ನಿಜಕ್ಕೂ ತುಂಬ ಕಾಡಿವೆ. ಎಲ್ಲ ಕಷ್ಟಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ, ಯಾರನ್ನು ತುಂಬ ನಂಬಿರ್ತೀವೋ ಅವರೇ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಾಗ. ಈ ಒಂದು ಭಾವನಾತ್ಮಕ ನೋವು ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡಿರುತ್ತೆ. ಇಷ್ಟೆಲ್ಲ ಸಾಲದು ಅಂತ ಮಧ್ಯದಲ್ಲಿ ಅನಾವಶ್ಯಕವಾಗಿ ಆರೋಗ್ಯದ ಸಮಸ್ಯೆಗಳು, ಯಾಕೆ ಹೀಗಾಗ್ತಿದೆ ಅಂತ ಧೈರ್ಯನೇ ಕುಗ್ಗಿ ಹೋಗುವ ಹಾಗೆ ಮಾಡಿರುತ್ತೆ. ಆದರೆ ನೆನ್ಪಿಡಿ, ಇದೆಲ್ಲವೂ ಆ ಪರೀಕ್ಷೆಯ ಒಂದು ಭಾಗ ಅಷ್ಟೇ. ಹಾಗಿದ್ರೆ ಇಷ್ಟೆಲ್ಲ ಆಯಿತು, ಈಗ ಮುಂದೆ ಏನು? ನಿಜವಾಗ್ಲೂ ಕಾಲ ಬದಲಾಗ್ತಿದೆಯಾ? ಒಳ್ಳೆ ದಿನಗಳು ಬರ್ತಾವ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಮೂಡ್ತದೆ. ಇದಕ್ಕೆ ಉತ್ತರ ಖಂಡಿತವಾಗಿಯೂ ಹೌದು. ಒಂದು ಸುವರ್ಣ ಯುಗವೇ ಶುರುವಾಗ್ತಿದೆ. ಗ್ರಹಗಳ ರಾಜನಾದ ರವಿಯು ಬಲಶಾಲಿ ಆಗ್ತಿದ್ದಾನೆ. ಜೊತೆಗೆ ಜ್ಞಾನಕಾರಕ ಗುರುವಿನ ಶುಭ ದೃಷ್ಟಿ, ಇವೆರಡೂ ಸೇರಿ ಮೇಷರಾಶಿಯವರ ಅದೃಷ್ಟದ ಬಾಗಿಲನ್ನೇ ತೆರೆಯುತ್ತಿವೆ. ಸೊ ಈ ಬದಲಾವಣೆಯ ಹಂತದಲ್ಲಿ ಮುಖ್ಯವಾಗಿ 3 ವಿಷಯಗಳಲ್ಲಿ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ನಾವು ನೋಡಬಹುದು. ಯಾವುದಾ 3 ಆಶೀರ್ವಾದಗಳು? ನೋಡೋಣ ಬನ್ನಿ. ಆ 3 ಅದ್ಭುತ ಆಶೀರ್ವಾದಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಒಂದು ದೊಡ್ಡ ಮಟ್ಟದ ಸುಧಾರಣೆ. ಎರಡನೇದು ಕೆಲಸ ವ್ಯಾಪಾರದಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಯಶಸ್ಸು. ಹಾಗೂ 3ನೇದು ಕುಟುಂಬದಲ್ಲಿ ಮತ್ತೆ ಶಾಂತಿ ಸಮಾಧಾನ. ಬನ್ನಿ ಈಗ ಒಂದೊಂದರ ಬಗ್ಗೆನೇ ವಿವರವಾಗಿ ಮಾತಾಡೋಣ. ಮೊದಲಿಗೆ ದುಡ್ಡಿನ ವಿಚಾರ. ಇಷ್ಟು ದಿನ ಹಣದ ಹರಿವಿಗಿದ್ದಂಥ ಎಲ್ಲ ಅಡೆತಡೆಗಳು ಈಗ ದೂರವಾಗಲಿವೆ. ಹಳೆ ಸಾಲಗಳೆಲ್ಲ ತೀರೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ದುಡ್ಡು ಬರಕ್ಕೆ ಹೊಸ ದಾರಿಗಳೇ ತೆರೆದುಕೊಳ್ಳಿವೆ. ಎರಡನೇದು ಕರಿಯರ್. ಕೆಲಸ ಹುಡುಕ್ತಿರೋರಿಗೆ ಒಂದು ಸಿಹಿ ಸುದ್ದಿ ಕಾದಿದೆ. ವ್ಯಾಪಾರ ವ್ಯವಹಾರ ಮಾಡ್ತಿರೋರಿಗೆ ಲಾಭ ಹೆಚ್ಚಾಗಲಿದೆ. ಇನ್ನು ಕೆಲಸದಲ್ಲಿರುವವರಿಗೆ ಪ್ರಮೋಷನ್ ಸಿಗೋ ಯೋಗ ಅಂತೂ ತುಂಬನೇ ಪ್ರಬಲವಾಗಿದೆ. ಹಾಗೂ 3ನೇದಾಡಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಕುಟುಂಬದ ನೆಮ್ಮದಿ. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಜಗಳ, ಮನಸ್ತಾಪಗಳೆಲ್ಲ ಈಗ ಬಗೆಹರಿದು ಒಂಥರ ಖುಷಿಯಾದ ವಾತಾವರಣ ಸೃಷ್ಟಿಯಾಗಲಿದೆ. ಇನ್ನು ಮದುವೆ ಆಗದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯವಿದು. ಓಕೆ, ಪರೀಕ್ಷೆ ಮುಗಿದು ಒಳ್ಳೆ ಫಲಿತಾಂಶ ಬರೆಯುವ ಈ ಸಮಯದಲ್ಲಿ ಈ ದೈವಾನುಗ್ರಹವನ್ನು ಇನ್ನೂ ಜಾಸ್ತಿ ಮಾಡಿಕೊಡೋಕ್ಕೆ, ಬಂದಿರುವ ಅದೃಷ್ಟವನ್ನು ನಮ್ಮ ಜೊತೆಯೇ ಇಟ್ಕೊಡೋಕ್ಕೆ ಕೆಲವು ಸರಳವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇನಪ್ಪ ಅಂದರೆ, ಪ್ರತಿ ಮಂಗಳವಾರ ತಪ್ಪದೆ ಹನುಮಾನ್ ಚಾಲೀಸ ಹೇಳೋದು, ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಯಾವಾಗಲೂ ಪಡೀತಾ ಇರೋದು, ಹಾಗೆ ಆಗಾಗ ಬಡವರಿಗೆ ಕೆಂಪು ಬಣ್ಣದ ಕಾಳುಗಳು ಅಥವಾ ಬಟ್ಟೆಯನ್ನು ದಾನ ಮಾಡೋದು. ಈ ರೀತಿ ದಾನ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕೊನೆಯದಾಗಿ ಒಂದೇ ಮಾತು, ದೇವರು ನಮಗೆ ಕಷ್ಟ ಕೊಡೋದು ನಮ್ಮನ್ನು ದುರ್ಬಲಗೊಳಿಸೋಕಲ್ಲ, ಬದಲಿಗೆ ಇನ್ನಷ್ಟು ಗಟ್ಟಿಗೊಳಿಸೋಕೆ ಅಂತ. ಈಗ ಆ ಎಲ್ಲ ಕಷ್ಟಗಳಿಗೂ ತಕ್ಕ ಪ್ರತಿಫಲ ಸಿಗೋ ಕಾಲ ಬಂದೇ ಬಿಟ್ಟಿದೆ. ಈ ಒಂದು ಸುವರ್ಣ ಅವಕಾಶವನ್ನು ಸರಿಯಾಗಿ ಬಳಸ್ಕೊಡೋದು ನಮ್ಮೆಲ್ಲರ ಕೈಯಲ್ಲೇ ಇದೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.